ಸುಚೇಂದ್ರ ಪ್ರಸಾದ್ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ನೋ ಡೌಟ್, ಅದರಲ್ಲಿ ಯಾವುದೇ ಅನುಮಾನನೇ ಬೇಡ. ಅಷ್ಟು ಅಂದರೆ ನಿಮ್ಮನ್ನು ಫಿಲಮಲ್ಲಿ ನೀವು ಡೈಲಾಗ್ ಹೊಡಿಬೇಕಾದ್ರೆ ಏನು ಚಂದ ಮಾತಾಡ್ತಾರೆ ಇವರು ಕನ್ನಡ ಅಂತೇಳಿ. ಅದರಲ್ಲೂ ಕೆಲವೊಂದು ಸಿನಿಮಾಗಳಲ್ಲಿ ನೀವು ನಿರಂತರವಾಗಿ ಆ ಸಂಸ್ಕೃತ ಭಾಷೆಗಳನ್ನು ಬಳಸ್ತಾ ಒಂದಷ್ಟು ಪದ್ಯಗಳನ್ನು ಹೇಳ್ತಾ ಅದೊಂದು ರೀತಿಯಲ್ಲಿ ಅದನ್ನ ಕೇಳೋದಕ್ಕೆ ಏನೋ ಒಂಥರ ಉಲ್ಲಾಸ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂಥ ಪ್ರಶ್ನೆ ಕೇಳಲೇಬೇಕು. ಅಯೋಧ್ಯೆಗೆ ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಒಂದಷ್ಟು ಜವಾಬ್ದಾರಿಗಳಿದೆ, ನಿಭಾಯಿಸ್ತಾ ಇದ್ದೀರಿ, ಬರ್ತಾ ಇದ್ದೀರಿ. ನನ್ನ ಪ್ರಶ್ನೆ, ನೀವಲ್ಲಿ ಹೋದ್ರಿ, ರಾಮ ಮಂದಿರ ನಿರ್ಮಾಣ ಆಗ್ತಿರೋದನ್ನ ನೋಡಿದ್ರಿ, ಇದೇ ರೀತಿಯಾಗಿ ಕೈ ಕಟ್ಕೊಂಡು ನಿಂತು ನೀವು ಅಲ್ಲಿ ನೋಡಿದಾಗ ನಿಮ್ಮ ಆ ಸಂದರ್ಭ ಹೇಗೆ ಅನಿಸ್ತು? ಏನು ಅನಿಸಿತ್ತು ಅದನ್ನು ಕೈ ಕಟ್ಕೊಂಡು ಇದೇ ರೀತಿ ನೋಡ್ತಾ ಇದ್ದಾಗ? ನನಗೆ ಮೊದಲಿಗನ್ಸಿದ್ದು, ರಾಮ ಪರಾಜಿತನಲ್ಲ, ಪರಾಜಿತರು ನಾವು. ಹೀಗೆ ಕನ್ನಡದ ಬಗ್ಗೆ ನಾವು ಹೇಳ್ಕೊಳ್ತೀವಿ. ಕನ್ನಡ ಸಾಯೋಲ್ಲ, ಕನ್ನಡಿಗ ಸತ್ತಾನು. ಹಾಗೆ ರಾಮ ಏನು ಬೇಡಲಿಲ್ಲ, ಬೇಡೋದೂ ಇಲ್ಲ. ನಮಗಳಿದ ಶ್ರದ್ಧಾ ಕೇಂದ್ರವಾಗಬೇಕು ಅನ್ನೋದೊಂದು ನಮಗೆ ಉದ್ಭವವಾದಂಥ ಒಂದು ಬೇಡಿಕೆ. ಅದು ಒಳಗಿನಿಂದ ಇದ್ದಂಥದ್ದು. ಮತ್ತು ಬಹಳ ಕಾಲದಿಂದ ತುಳಿತಕ್ಕೋ ದೌರ್ಜನ್ಯಕ್ಕೋ ಒಳಗಾದಂಥವ್ರಿಗೆ ಮನಸ್ಸಿಗೆ ಸಹಜವಾಗಿ ಒಂದು ಆಕ್ರೋಶ ಇದ್ದೇ ಇರುತ್ತೆ. ಅದು ಯಾರಲ್ಲಿ ಆದರೂ ಸರಿಯೇ. ಯಾರು ದಮನ ಮಾಡಿದಾಗ ಅವರ ಮನ ಸರಿಯಾಗಿರೋದಿಲ್ಲ. ಯಾಕಂದರೆ ಮನ ಆಗಿದೆ. ಅದು ದಮನದಲ್ಲಿಯೇ ಮನ ಇದೆ. ಮನ ಸರಿ ಇಲ್ಲದೆ ಇದ್ದಾಗ ಸಹಜವಾಗಿ ಒಬ್ಬೊಬ್ಬರು ಆಟಾಟೋಪ ಒಂದೊಂದು ರೀತಿಯಲ್ಲಿ ಇರುತ್ತೆ. ಸಮಚಿತ್ತ, ಸಮಭಾವ ಮತ್ತು ಸಮದೃಷ್ಟಿ ಅಂತ ಸಮತೆಯನ್ನು ಕಾಪಾಡಿಕೊಂಡ್ರೆ ಮನಸ್ಸಿಂದೂ ಸರಿಯೇ, ಆಗ್ತಿರುವಂಥ ಕೆಲಸವೂ ಸರಿಯೇ. ಅದೆಲ್ಲದರ ಪ್ರತೀಕವಾಗಿ ನನಗೆ ರಾಮ ಕಂಡ. ಬಾಲರಾಮ ಹೇಳಲಿ, ಪ್ರೌಢರಾಮ ಆಗಿರಲಿ, ತರುಣರಾಮ ಆಗಿರಲಿ, ವೃದ್ಧರಾಮ ಆಗಿರಲಿ, ಅಲ್ಲಿ ಸ್ಥಾನಿಕರು ಹೇಳುವಂಥ ಅನೇಕ ಪ್ರಸಂಗಗಳನ್ನು, ಪ್ರಹಸನಗಳನ್ನು ಅದೆಲ್ಲ ಕೇಳಿದಾಗ ಪುಳಕವಾಗುತ್ತೆ. ಎಂಥ ಆದರ್ಶಪ್ರಾಯವಾದಂಥ ಬದುಕನ್ನು ನಮ್ಮ ಹಿರಿಯರು ಬದುಕು ಹೋಗಿದ್ದಾರೆ. ಎಂಥ ಧರ್ಮ, ಮತ್ತು ಧರ್ಮ ಅಂತಂದ ಕೂಡಲೇ ಮತ್ತಿನ್ನೇನು ಅರ್ಥ ತರಬೇಕಾಗಿಲ್ಲ. ಯೋ ಯಹ ಧಾರ್ಯತೆ ಸಯೇವ ಧರ್ಮ ಅಂತ, ಧರ್ಮೇಣ ಧಾರ್ಯತೆ ಲೋಕ ಅಂತ ಹೇಳಿದಂಥವ್ರು ಪುಣ್ಯಾತ್ಮರು ನಾವು. ಯಾರು ಯಾವುದನ್ನು ಅನುಸರಿಸಿ ನಡೆಯುತ್ತಾರೆಯೋ ಅದುವೇ ಧರ್ಮ ಅಂತ ಹೇಳಿದಂಥ ಮಹದ್ಗ್ರಂಥ, ಬಹಳ ದೊಡ್ಡ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿದಂಥವ್ರು ನಾವು. ಅಷ್ಟು ವೈಶಾಲ್ಯ ವಿಸ್ತಾರ ಇದ್ದಾಗ್ಯೂ ಸಹ ಸಾಮಂಜಸ್ಯ ಕಾಪಾಡಿಕೊಳ್ಬೇಕಾದ್ರೆ ಸಾಮರಸ್ಯ ಬೇಕೇ ಬೇಕು ಅಂತಲೂ ಗೊತ್ತಾಗಲಿಲ್ವೇ ನಮಗೆ ಅಂತ ಅನ್ನಿಸಿದ್ದು ನಿಜ. ರಾಮನ ಮುಂದೆ ಹೋಗಿ ನಿಂತ್ಕೊಂಡಾಗ ನಾನು, ಇದು ಸಮಂಜಸ ಅಂತ ನಮಗೆ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ ಅಸಾಮಂಜಸ್ಯಕ್ಕೆ ಹೆಚ್ಚು ನಾವು ಒತ್ತು ಕೊಟ್ಬಿಟ್ವಿ? ಯಾಕೆ ಶೀತಲ ತಾಟಸ್ಥ್ಯಕ್ಕೆ ಸುಮ್ಮನೆ ಇದ್ವಿ? ಯಾರು ಬಂದು ನಮ್ಮನ್ನು ಏನು ಆಕ್ರಮಣ ಮಾಡಿದ್ರು, ಸೋಮನಾಥನ ಮೇಲೆ 16-12 ಬಾರಿಯಿಂದ ದಾಳಿ ಮಾಡಿದ್ರು ಸಹ ಸುಮ್ಮನೆ ಇದ್ವಿ, ಪ್ರತಿರೋಧ ಓಡಲಿಲ್ಲ. ಯಾಕಪ್ಪ ಹೀಗೆ ಅಂತಲೂ ಕೇಳಲಿಲ್ಲ. ನಾವು ಯೋಚನೆ ಮಾಡಿದ್ದು ಹೀಗೆ, ಅಂಥ ರಾಮನನ್ನು ಅವ್ರು ಯಾವುದಾದ್ರೂ ಅಕಸ್ಮಾತಲ್ಲಿ ಇದೆ, ಈಗ ಸಾಬೀತಾಗಿದೆ, ನಾನು ಕಟ್ಟುಕತೆಯೂ ಅಲ್ಲ, ಕಪೋಲಕಲ್ಪಿತವೂ ಅಲ್ಲ, ಹಾಗೊಂದು ವ್ಯವಸ್ಥೆಯೇ ಇದೆ, ಪುರಾತತ್ವ ಇಲಾಖೆ ಇದೆ, ಆ ಎಲ್ಲ ಪ್ರಾಚೀನರು ಇದರಲ್ಲಿ ಇತ್ತು ಇಲ್ಲಿ ಅಂತ ಹೇಳಬೇಕಾದಾಗ ಅದನ್ನು ನೆಲಸಮಗೊಳಿಸಿ ನಾವು ಮತ್ತೆ ನಮ್ಮ ಶ್ರದ್ಧಾ ಕೇಂದ್ರವನ್ನು ಮಾಡಿದ್ದೇವೆ ಅಂತಂದರೆ ಅವರಲ್ಲಿಯೇ ತುಂಬ ಜನರು ಹೇಳ್ಕೊಟ್ಟಿದ್ದ ನೆನಪಿದೆ. ನೋಡಿ, ನಾವು ಮಾಡಿದ ತಪ್ಪಿದೆ, ಹೀಗಾಗಿ ಅವರ ಶ್ರದ್ಧಾ ಕೇಂದ್ರಗಳನ್ನು ಮರಳಿಸುವಂಥಕ್ಕೆ ಅದಕ್ಕೆ ಸಕಾಲ, ಇದು ಸುಕಾಲ ಅಂತ ಹೇಳಿದಂಥ ನಮ್ಮ ಸ್ನೇಹಿತರು, ಆ ಸಹೋದರರನ್ನೇ ನಾವು ಎಷ್ಟೋ ಜನರು ಕಂಡಿದ್ದೇವೆ. ಆ ಯಾವ ಮಾತುಗಳಿಗೂ ಸಹ ಕಿವಿಗೊಡದೆ ಇಷ್ಟೊಂದು ದೊಡ್ಡ ದೀರ್ಘವಾದ ಸಂಘರ್ಷ ಆಗೋಯ್ತಲ್ಲ.